Praise the Lord. Hi friends, welcome back to this new video and the new chapter. Today we will be discussing about the chapter number 14, the mathematical reasoning. This is going to be a very important and a very nice chapter. ಯಾಕೆ ಅಂತ ಹೇಳ್ತೀರಾ, ಈ ಚಾಪ್ಟ್ರಲ್ಲಿ ಮೋಸ್ಟ್ ಆಫ್ ನಿಮ್ಮ ಸ್ವಲ್ಪ ಇಂಗ್ಲೀಷಲ್ಲಿ ಸ್ಟ್ರಾಂಗ್ ಇದ್ದರೆ ಅಥವಾ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಳ್ಳೋದಾದರೆ ದಿಸ್ ಇಸ್ ಗೋನ್ ಟು ಬಿ ಎ ವೆರಿ ಈಸಿ ಚಾಪ್ಟರ್. ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 14.1 ಅಂದರೆ ಫಸ್ಟ್ ಎಕ್ಸಸೈಸ್ನ ಈ ಚಾಪ್ಟರಿಂದ ಸಾಲ್ವ್ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಐ ವಾಂಟ್ ಯು ಟು ಗೋ ಥ್ರೂ ಸಮ್ ಇಂಟ್ರೊಡಕ್ಷನ್ ರಿಲೇಟೆಡ್ ಟು ದಿ ಕಾನ್ಸೆಪ್ಟ್ ಆ್ಯಂಡ್ ದೆನ್ ವಿ ಕ್ಯಾನ್ ಗೋ ಆನ್ ಟು ದಿ ಕಾನ್ಸೆಪ್ಟ್ ಎಕ್ಸಸೈಸ್ 14.1. Fine, let's start with the introduction for mathematical reasoning. Okay, right. In mathematical language, there are two kinds of reasoning. Reasoning ಅಂದರೆ ಎರಡು ಥರ ಇದೆ. ಒಂದು inductive reasoning, the other thing is deductive reasoning. Okay, we have already discussed the inductive reasoning in the content of the chapter mathematical induction. ನಾವು ಫೋರ್ತ್ ಚಾಪ್ಟರ್ಲಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಲ್ಲಿ ಇಂಡಕ್ಟಿವ್ ರೀಸನಿಂಗ್ನ ಡೀಟೇಲಾಗಿ ನೋಡಿದ್ದೀವಿ. ಇನ್ ಕೇಸ್ ನೀವು ಆ ಚಾಪ್ಟರ್ನ ಬೇಸಿಕ್ಸ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ದೇರ್ ಹ್ಯಾವ್ ಎಕ್ಸ್ಪ್ಲೇನ್ ವಾಟ್ ಈಸ್ ಇಂಡಕ್ಟಿವ್ ರೀಸನಿಂಗ್, what is deductive reasoning. I've given examples for them along with the difference between them. ಗೊತ್ತಾಗ್ತಿದೆಯಾ? ಸೊ ಅವೆರಡಕ್ಕೂ ಡಿಫ್ರೆನ್ಸ್ ಏನು ಅಂತ ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೋ ಬ್ಯಾಕ್ ಆ್ಯಂಡ್ ಚೆಕ್ ಇಟ್ ಅಪ್ ಅಗೇನ್. ಓಕೆ, ಈಗ ಇನ್ ದಿಸ್ ಚಾಪ್ಟರ್ ವಿ ಶಾಲ್ ಡಿಸ್ಕಸ್ ಫಂಡಮೆಂಟಲ್ಸ್ ಆಫ್ ಡಿಡಕ್ಟಿವ್ ರೀಸನಿಂಗ್. ಸೊ ನೆನ್ಪಿಟ್ಕೊಳ್ಳಿ, ಮ್ಯಾಥಮೆಟಿಕಲ್ ರೀಸನಿಂಗಲ್ಲಿ ಎರಡು ಥರ ರೀಸನಿಂಗ್ ಇದೆ, ಒಂದು ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್. ಇಂಡಕ್ಟಿವ್ ರೀಸನಿಂಗ್ನ ಮ್ಯಾಥಮೆಟಿಕಲ್ ಇಂಡಕ್ಷನಲ್ಲಿ ಆಲ್ರೆಡಿ ನೋಡಿದ್ದೀವಿ. ಸೊ ಈ ಚಾಪ್ಟ್ರಲ್ಲಿ ವಿ ಆರ್ ಗೋನ್ ಟು ಡಿಸ್ಕಸ್ ಅಬೌಟ್ ದಿ ಡಿಡಕ್ಟಿವ್ ರೀಸನಿಂಗ್ ಆರ್ ಡಿಡಕ್ಷನ್ ಅಂತಲೂ ಕರಿತೀವಿ. It's like induction and deduction or inductive and deductive reasoning. Okay, right. Along with this, the main asset that humans superior to other species was the ability to reason. ಅಂದರೆ ಯಾವುದೇ ಜೀವಿಗಳಲ್ಲಿ ಮಾನವ ಯಾಕೆ ಸ್ಪೆಷಲ್ಲು ಸುಪೀರಿಯರ್ ಅಂತಂದರೆ ಬಿಕಾಸ್ ಆಫ್ ಹಿಸ್ ಅಬಿಲಿಟಿ ಟು ರೀಸನ್, ಪ್ರಶ್ನೆ ಮಾಡುವಂಥ ಅಥವಾ ಯೋಚಿಸುವಂಥ ಶಕ್ತಿ ಇರೋದ್ರಿಂದ. ಓಕೆ, ಹೌ ವೆಲ್ ದಿಸ್ ಅಬಿಲಿಟಿ ಕ್ಯಾನ್ ಬಿ ಯೂಸ್ಡ್ ಡಿಪೆಂಡ್ಸ್ ಆನ್ ಈಚ್ ಪರ್ಸನ್ಸ್ ಪವರ್ ಆಫ್ ರೀಸನಿಂಗ್. ನೀವು ಎಷ್ಟು ಹೇಳಿದ್ನಲ್ಲಿ ಈಗ ತಾನೆ ಕಾಮನ್ ಸೆನ್ಸ್ ಅಥವಾ ನೀವು ಎಷ್ಟು ಯೋಚನೆ ಮಾಡ್ತೀರೋ ನಿಮ್ಮ ಕಾರ್ಯಗಳಲ್ಲಿ ಅಥವಾ ನೀವು ಹೇಗೆ ಯೋಚನೆ ಮಾಡ್ತೀರಿ ಅನ್ನೋದು ನಿಮ್ಮ ಒಂದು ಕೆಪಾಸಿಟಿ, ಓಕೆ, ಅದನ್ನು ತಿಳಿಸುತ್ತೆ. ಓಕೆ, ಸೊ ಐ ಆಮ್ ನಾಟ್ ಗೋನ್ ಟು ಗೆಟ್ ಇನ್ ಟು ದಿ ಯೋರ್ ಥಿಂಕಿಂಗ್ ಎಬಿಲಿಟಿ. ಲೆಟ್ಸ್ ಈ ಚಾಪ್ಟರ್ಗೆ ಬೇಕಾಗಿರುವಂಥ ಕಾನ್ಸೆಪ್ಟನ್ನ ನಾವು ಡೈರೆಕ್ಟಾಗಿ ನೋಡ್ತಾ ಹೋಗೋಣ. ವೆಲ್, ಈ ಚಾಪ್ಟರ್ನ ಬಿಗಿನಿಂಗು ಸ್ಟೇಟ್ಮೆಂಟ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ನೀವು ಸ್ವಲ್ಪ ಗಾಬರಿ ಆಗಬಾರ್ದು ಅಥವಾ ಆಲ್ಸೋ ಕನ್ಫ್ಯೂಷನ್ ಕೂಡ ಆಗ್ಬೋದು. ಸರ್, ಇದು ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಥವಾ ಇಂಗ್ಲೀಷ್ ಕ್ಲಾಸ್ ಅಂತ. ಈ ಕಂಟೆಂಟ್ ಬಿಗಿನಿಂಗ್ ಆಗೋದೇ ಸ್ವಲ್ಪ ಬೇಸಿಕ್ಸ್ ಆಫ್ ಇಂಗ್ಲೀಷ್ ಇರುತ್ತೆ. ಸೊ ಗಾಬರಿ ಆಗಬೇಡಿ, ಯು ಕ್ಯಾನ್ ಡೂ ವೆರಿ ವೆಲ್. ತುಂಬ ಸಿಂಪಲ್ ಇರುತ್ತೆ. ಓಕೆ, ಯು ಡೋಂಟ್ ನೀಡ್ ಟು ಬಿ ಎ ಶೇಕ್ಸ್ಪಿಯರ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅರ್ಥ ಆಗ್ತಿದೆಯಲ್ಲ? ರೈಟ್. ಸೊ ಸ್ಟಾರ್ಟ್ ಮಾಡೋದು ಸ್ಟೇಟ್ಮೆಂಟ್ಸಿಂದ. ಈ ಸ್ಟೇಟ್ಮೆಂಟ್ಸ್ ನಾವು ಮ್ಯಾಥಮೆಟಿಕಲಿ ವಿ ಆಲ್ಸೋ ಕಾಲ್ಡ್ ಪ್ರಪೊಸಿಷನ್ಸ್ ಅಂತ. ಓಕೆ, ನೀವು ಕನ್ನಡದಲ್ಲಿ ಹುಡ್ಕೋದಾದರೆ ಪ್ರತಿಪಾದನೆ ಅಂತೀವಿ ಅಲ್ವಾ? ಸೊ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ಸೆಂಟೆನ್ಸ್, ಓಕೆ, ಅರ್ಥ ಆಗ್ತಿದೆಯಾ? ಯಾವುದೋ ಒಂದು ಸೆಂಟೆನ್ಸ್ ನಾವು ಮಾತಾಡುವಾಗ ಅನೇಕ ಸೆಂಟೆನ್ಸ್ಗಳು ಯೋಚನೆ ಮಾಡ್ತೀವಿ ಅಥವಾ ಮಾತಾಡ್ತಾ ಇರ್ತೀವಿ. ಅದು ಯಾವಾಗ ಸ್ಟೇಟ್ಮೆಂಟ್ ಆಗುತ್ತೆ ಅಂತ ನೋಡ್ತೀವಿ. ಅ ಸೆಂಟೆನ್ಸ್ ಇಸ್ ಕಾಲ್ಡ್ ಅ ಮ್ಯಾಥಮೆಟಿಕಲಿ ಆಕ್ಸೆಪ್ಟೆಡ್ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆಯಾ? ಅದು ಇಂಗ್ಲೀಷಲ್ಲಿ ಇನ್ ಲ್ಯಾಂಗ್ವೇಜ್ ಇಟ್ ಮೇ ಬಿ ಆಕ್ಸೆಪ್ಟೆಡ್, ಬಟ್ ಇಫ್ ಇಟ್ ಹ್ಯಾಸ್ ಟು ಬಿ ಆಕ್ಸೆಪ್ಟೆಡ್ ಮ್ಯಾಥಮ್ಯಾಟಿಕಲಿ, ವೆರಿ ಇಂಪಾರ್ಟೆಂಟ್. ಸೊ ಆ ಸೆಂಟೆನ್ಸು ಸ್ಟೇಟ್ಮೆಂಟ್ ಅಂದರೆ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ರೀತಿಯಲ್ಲಿ ಪ್ರಪೊಸಿಷನ್ ಆಗಬೇಕು ಅಂತಂದರೆ ಇಫ್ ಇಟ್ ಈಸ್ ಐದರ್ ಟ್ರೂ ಆರ್ ಫಾಲ್ಸ್. ಅರ್ಥ ಆಗ್ತಿದೆಯಾ? ಸೆಂಟೆನ್ಸು ಪ್ರಪೊಸಿಷನ್ ಆಗಬೇಕಂದ್ರೆ ಆ ಸೆಂಟೆನ್ಸು ಐದರ್ ಟ್ರೂ ಆಗಿರಬೇಕು ಅಥವಾ ಫಾಲ್ಸ್ ಆಗಿರಬೇಕು, ಬಟ್ ನಾಟ್ ಬೋತ್ ಅಟ್ ದ ಸೇಮ್ ಟೈಮ್. ಅರ್ಥ ಆಗ್ತಿದೆಯಾ? ಕೊಟ್ಟಿರುವಂತಹ ಸೆಂಟೆನ್ಸು ಟ್ರೂ ಆಗಿರಬೇಕು ಅಥವಾ ಫಾಲ್ಸ್ ಆಗಿರಬಹುದು, ಯಾವ್ದು ಬೇಕಾದ್ರೂ ಆಗಿರ್ಬೋದು, ಬಟ್ ಎರಡೂ ಆಗಿರಬಾರ್ದು ಒಂದೇ ಸರಿಗೆ. ಓಕೆ, ಸಚ್ ಕೈಂಡ್ ಆಫ್ ಸೆಂಟೆನ್ಸಸ್ ವಿಲ್ ಬಿ ಟೇಕನ್ ಇನ್ ಟು ಅಕೌಂಟ್ ಆ್ಯಸ್ ಸ್ಟೇಟ್ಮೆಂಟ್ಸ್. ಓಕೆ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಸ್ಟ್ ಒನ್, ಥಿಂಕ್ ಆಫ್ 2 + 2 = 22. ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸರ್, ಡೆಫಿನೆಟ್ಲಿ ದಿಸ್ ಇಸ್ ಫಾಲ್ಸ್. ಕರೆಕ್ಟ್ ಅಲ್ವಾ? 2 + 2 = 22 ಅನ್ನೋದು ರಾಂಗ್ ಇದು. ಬಿಕಾಸ್ 2 + 2 = 4 ಎಲ್ಲರಿಗೂ 3ನೇ ಕ್ಲಾಸ್ ಮಗುಗೂ ಗೊತ್ತಿರುತ್ತೆ. ಸೊ ಐ ಕ್ಯಾನ್ ಸೇ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್. ಸೊ ಈ ಸ್ಟೇಟ್ಮೆಂಟು ಫಾಲ್ಸ್ ಆಗಿರೋದ್ರಿಂದ ದಿಸ್ ವಿಲ್ ಬಿಕಮ್ ಅ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆ? ಈ ಸೆಂಟೆನ್ಸು ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟು, ಆಲ್ ಪ್ರೈಮ್ ನಂಬರ್ಸ್ ಆರ್ ಆಡ್. ಇದು ಒಂಥರ 99% ಕರೆಕ್ಟ್ ಇದ್ದಂಗೆ, ಆದರೂ ಇಟ್ ಈಸ್ ಫಾಲ್ಸ್. ಯಾಕೆ ಅಂತಂದರೆ ವಿ ನೋ 2 is the only prime number which is even. So
all prime numbers are not odd. This sentence is false, but because it is false, it can be accepted as a statement. Okay, next, the sum of two positive number is positive, no doubt about this is true. ಈ ಸೆಂಟೆನ್ಸು ಸತ್ಯ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಬಿಕಾಸ್ ಐ ಕ್ಯಾನ್ ನೇಮ್ ಇಟ್ ಟ್ರೂ ಆರ್ ಫಾಲ್ಸ್, ಇಟ್ ಇಸ್ ಜಸ್ಟ್ ಲೈಕ್ ಸೆಂಟೆನ್ಸ್ಗೆ ಟ್ರೂ ಆರ್ ಫಾಲ್ಸ್ ಹಾಕೋದು. ಗೊತ್ತಾಗ್ತಿದೆಯಾ? ಸೊ ಟ್ರೂ ಅಥವಾ ಫಾಲ್ಸ್ ಹಾಕೋಕ್ಕೆ ಆದರೆ ಆ ಸೆಂಟೆನ್ಸ್ ನಾವು ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಆರ್ ವಿ ಆಲ್ಸೋ ಕಾಲ್ ಇಟ್ ಆ್ಯಸ್ ಅ ಪ್ರಪೋಸಿಷನ್. ಓಕೆ, right. Along with this, we are going to see another important concept, term called truth value. Truth value ಏನಂದರೆ ಈಗ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ಯಾವ ಸೆಂಟೆನ್ಸ್ಗೆ ಆ ಸ್ಟೇಟ್ಮೆಂಟು ಟ್ರೂ ಅಥವಾ ಫಾಲ್ಸ್ ಆಗಿರುತ್ತೋ, ಟ್ರೂ ಆಗಿದ್ದರೆ ಅದು ಟ್ರೂ ಅಂತ ಬರಿತೀವಿ, ಫಾಲ್ಸ್ ಆಗಿದ್ದರೆ ಫಾಲ್ಸ್ ಅಂತ ಬರಿತೀವಿ. ಈ ಟ್ರೂ ಆಗಿರೋದು ಅಥವಾ ಫಾಲ್ಸ್ ಆಗಿರೋದನ್ನು ನಾವು ಅದರ ಟ್ರೂತ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಸೊ ಟೇಕ್ ದ ಸ್ಟೇಟ್ಮೆಂಟ್ ಇನ್ ಇಂಗ್ಲಿಷ್, ದ ಟ್ರೂತ್ಫುಲ್ನೆಸ್ ಆರ್ ಫಾಲ್ಸಿಟಿ ಆಫ್ ಅ ಪ್ರಪೋಸಿಷನ್. ಓಕೆ, ಸೊ ಕೊಟ್ಟಿರುವಂಥ ಪ್ರಪೋಸಿಷನ್ನು ಟ್ರೂ ಇದೆಯಾ ಅಥವಾ ಫಾಲ್ಸ್ ಇದೆಯಾ ಅನ್ನೋದೇ ಈಸ್ ಕಾಲ್ಡ್ ಇಟ್ಸ್ ಟ್ರೂತ್ ವ್ಯಾಲ್ಯೂ. I repeat, if a preposition is true, then its truth value is denoted by T. ನಾನು ಹೇಳಿದ್ನಲ್ಲ, ಟ್ರೂ ಅಂತ ಬರಿತೀವಿ ಅಥವಾ ಟಿ ಅಂತ ಬರಿತೀವಿ. ಆ್ಯಂಡ್ ಇಫ್ ಇಟ್ ಇಸ್ ಫಾಲ್ಸ್, ಇಟ್ ಇಸ್ ಡಿನೋಟೆಡ್ ಬೈ ಎಫ್, ಮೀನ್ಸ್ ಫಾಲ್ಸ್ ಅಂತ. ಸೊ ಈ ಟ್ರೂ ಅಥವಾ ಫಾಲ್ಸ್ ಬರಿತೀವಲ್ಲ, ಇದನ್ನೇ ಈ ಸ್ಟೇಟ್ಮೆಂಟ್ನ ಟ್ರೂತ್ ವ್ಯಾಲ್ಯೂ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ವೆರಿ ಸಿಂಪಲ್ ತಾನೆ. ಸೊ ಸ್ಟೇಟ್ಮೆಂಟ್ನ ಟ್ರೂ ಅಥವಾ ಫಾಲ್ಸ್ ಅಂತ ಏನು ಬರಿತೀವಿ, ವಿ ಕಾಲ್ ದಟ್ ಆ್ಯಸ್ ದಿ ಟ್ರೂತ್ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? Now take an example. Now let me take this. First, usually prepositionsನ ಸ್ಟೇಟ್ಮೆಂಟ್ಸ್ನ ಪಿ ಕ್ಯೂ ಆರ್ ಎಸ್ ಅಥವಾ ಕೋಲನ್ ತಗೊಳ್ತೀವಿ. ಯೂಶಲಿ ತಗೊಳ್ಳೋದು ಪಿ ಕ್ಯೂ ಆರ್ ಅಂತ. ಎರಡು ಸಿಂಗಲ್ ಸೆಂಟೆನ್ಸ್ ಇದ್ದರೆ ಪಿ ಅಂತ ತಗೊಳ್ತೀವಿ, 2-3 ಇದ್ದರೆ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ತಗೋಬೇಡಿ. ರೈಟ್. ನಾವು 12 + 100 = 1200. ಇದು ಕರೆಕ್ಟಾ? ಆ್ಯಕ್ಚುಲಿ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಸೊ ಯೂಶಲಿ ನಾವು ಎಫ್ ಅಂತ ಹಾಕ್ತೀವಿ, ಫಾಲ್ಸ್ ಅಂತ ಬರೆಯೋದ್ರ ಬದಲು ಇಟ್ಸ್ ಎನಫ್ ಇಫ್ ಯು ಟೇಕ್ ಎಫ್. ಎಫ್ ಇಂಡಿಕೇಟ್ಸ್ ಫಾಲ್ಸ್. ಓಕೆ, ನಾವು 12 + 100 = 112. ಇದು ಟ್ರೂ. ಅರ್ಥ ಆಗ್ತಿದೆಯಾ? ಸೊ ಈ ಸ್ಟೇಟ್ಮೆಂಟ್ನ ಟ್ರೂತ್ ವ್ಯಾಲ್ಯೂ ಫಾಲ್ಸು, ಈ ಸ್ಟೇಟ್ಮೆಂಟ್ನ ಟ್ರೂತ್ ವ್ಯಾಲ್ಯೂ ಇಸ್ ಟ್ರೂ. ಟ್ರೂತ್ ವ್ಯಾಲ್ಯೂ ಅಂದ ತಕ್ಷಣ ಟ್ರೂನೇ ಆಗಿರಬೇಕು ಅಂತಿಲ್ಲ. ಅರ್ಥ ಆಗ್ತಿದೆಯಾ? ಅದು ರಿಸಲ್ಟ್ ಏನು ಅಂತ ಹೇಳುತ್ತೆ ಅಷ್ಟೇ. ನಾವು 8 is less than 6. 8 less than 6 ಡೆಫಿನೆಟ್ಲಿ 8 is greater than 6. ಈ ಸ್ಟೇಟ್ಮೆಂಟು ಫಾಲ್ಸ್ ಆಗಿದೆ. ಕರೆಕ್ಟಾ? ಸೊ ದ ಟ್ರೂತ್ ವ್ಯಾಲ್ಯೂ, ರಿಮೆಂಬರ್ ದ ಟ್ರೂತ್ ವ್ಯಾಲ್ಯೂ ಆಫ್ ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. Now coming to the next one, 100 is greater than 90. No doubt about it. This is true. Did you got it? Okay. So finally we say ಈ ಸ್ಟೇಟ್ಮೆಂಟ್ನ ಟ್ರೂತ್ ವ್ಯಾಲ್ಯೂ ಇಸ್ ಟ್ರೂ ಅಂತ. ಗೊತ್ತಾಗ್ತಿದೆಯಾ? ಸೊ ಯಾವ ಸ್ಟೇಟ್ಮೆಂಟ್ನ ರಿಸಲ್ಟು ನಾವು ಟ್ರೂ ಅಥವಾ ಫಾಲ್ಸ್ ಬರಿತೀವೋ, ದಟ್ ಯು ಕಾಲ್ ಇಟ್ ಆ್ಯಸ್ ದ ಟ್ರೂತ್ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಓಕೆ, ವೆರಿ ಸಿಂಪಲ್. ಆ್ಯಕ್ಚುಲಿ ನಿಮ್ಮ ಫಸ್ಟ್ ಎಕ್ಸಸೈಸ್ ಪೂರ್ತಿ ಇರೋದು ಇಷ್ಟೇ. ನಿಮಗೆ ಸ್ಟೇಟ್ಮೆಂಟ್ ಅಂದರೆ ಆ ಕೊಟ್ಟಿರುವಂಥ ಸೆಂಟೆನ್ಸು ಸ್ಟೇಟ್ಮೆಂಟ್ ಆಗುತ್ತೋ ಇಲ್ಲೋ ಚೆಕ್ ಮಾಡಿ ಅಂತಲೇ, ಮತ್ತು ಅದರ ಟ್ರೂತ್ ವ್ಯಾಲ್ಯೂ ಬರೀರಿ ಅಂತಲೇ. ಓಕೆ, ಫೈನ್. ಈಗ ಎಕ್ಸಸೈಸ್ ಹೋಗೋಕ್ಕಿಂತ ಮುಂಚೆ ಐ ಹ್ಯಾವ್ ವೆರಿ ಇಂಪಾರ್ಟೆಂಟ್ ನೋಟ್ಸ್. ಕೆಲವು ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಇದ್ದಾವೆ, ಅದನ್ನು ನೋಡಿಕೊಂಡು ವಿ ಕ್ಯಾನ್ ಗೋ ಬ್ಯಾಕ್ ಟು ದಿ ಎಕ್ಸಸೈಸ್. ಆ್ಯಂಡ್ ಕೇಳಿಸ್ಕೊಳ್ಳಿ, ಕೆಲವು ಸೆಂಟೆನ್ಸು ಸ್ಟೇಟ್ಮೆಂಟ್ಸ್ ಆಗೋದಿಲ್ಲ. ಯಾವಾಗ ಸೆಂಟೆನ್ಸಸ್ಸು ಸ್ಟೇಟ್ಮೆಂಟ್ಸ್ ಆಗೋದಿಲ್ಲ ಅನ್ನೋ ಕಂಡೀಷನ್ಸ್ ಕೊಡ್ತೀನಿ, ನೋಟ್ ಮಾಡ್ತಾ ಹೋಗಿ. ಫಸ್ಟ್ ಒನ್, ಸೆಂಟೆನ್ಸಸ್ ಇನ್ವಾಲ್ವಿಂಗ್ ಫೀಲಿಂಗ್ಸ್. ಫಾರ್ ಎಕ್ಸಾಂಪಲ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತೀರಿ, ನೆನಪಿದೆಯಾ? ಯಾವುದೋ ಒಂದು ಪ್ಲೇಸ್ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆಯಲ್ಲ ಅಂತೀವಿ, ಅದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಓಕೆ, ನಿಮಗೆ ಫಾರ್ ಎಕ್ಸಾಂಪಲ್ ಪರ್ಸನ್ ಎಗೆ ಇಷ್ಟ ಆಗಿದ್ದ ಪ್ಲೇಸು ಪರ್ಸನ್ ಬಿಗೆ ಇಷ್ಟ ಆಗದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಬ್ಲ್ಯಾಕ್ ಮೇ ಬಿ ದ ಫೇವ್ರೆಟ್ ಕಲರ್ ಫಾರ್ few people and that is few people don't like black at all. That is depending upon their feelings. So ಯಾವ ಸೆಂಟೆನ್ಸಲ್ಲಿ ಈ ಥರ ಫೀಲಿಂಗ್ಸ್ ಓರಿಯೆಂಟೆಡ್ ಇರುತ್ತೋ ಅದನ್ನು ನಾವು ಸ್ಟೇಟ್ಮೆಂಟ್ ಅಂತ ತಗೊಳ್ಳೋದಿಲ್ಲ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಕ್ವೆಶ್ಚನಿಂಗ್. ಹೌ ಓಲ್ಡ್ ಆರ್ ಯು, ಹೌ ಆರ್ ಯು, ವೇರ್ ಆರ್ ಯು ಅಂತ ಈ ಸ್ಟೇಟ್ಮೆಂಟ್ಗಳ ಕ್ವೆಶ್ಚನ್ಸ್ ಆಗಿರಬಾರ್ದು. ರಿಮೆಂಬರ್, ಸೆಂಟೆನ್ಸಲ್ಲಿ ಕ್ವೆಶ್ಚನ್ಸ್ ಇದ್ದರೆ ದಟ್ ಸೆಂಟೆನ್ಸ್ ವಿಲ್ ನಾಟ್ ಬಿ ಟ್ರೀಟೆಡ್ ಆ್ಯಸ್ ಸ್ಟೇಟ್ಮೆಂಟ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಪ್ರಪೋಸಿಷನ್ಸ್ ಅಂತ ಅಂದ್ಕೊಳ್ಳೋಣ. ಸೆಂಟೆನ್ಸಸ್ಸು ಈ ಥರ ಇದ್ದರೆ ಅದು ಪ್ರಪೋಸಿಷನ್ ಆಗೋದಿಲ್ಲ. ನೆಕ್ಸ್ಟು ಎಕ್ಸ್ಕ್ಲಮೇಷನ್. ಎಕ್ಸ್ಕ್ಲಮೇಷನ್ ಅಂದರೆ ಆಶ್ಚರ್ಯವಾದ ಚಿಹ್ನೆ, ನಮಗೆ ಗೊತ್ತಿದೆ. ಅ ಸೆಂಟೆನ್ಸಸ್ ಇನ್ವಾಲ್ವಿಂಗ್ ಎಕ್ಸ್ಕ್ಲಮೇಷನ್ ಸೈನ್ ವಿಲ್ ನಾಟ್ ಬಿ ಟ್ರೀಟೆಡ್ ಆ್ಯಸ್ ದ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆ? ಬಿಕಾಸ್ ಅಗೇನ್ ದಿಸ್ ಇಸ್ ರಿಲೇಟೆಡ್ ಟು ಫೀಲಿಂಗ್ಸ್. ಓಕೆ,
ವಾಟ್ ರೋಸ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಅಂತೀರಿ. ರೋಸ್ ಮೇ ನಾಟ್ ಬಿ ಬ್ಯೂಟಿಫುಲ್ ಫಾರ್ ಯು, ಬಟ್ ಇಟ್ ಈಸ್ ಬ್ಯೂಟಿಫುಲ್ ಫಾರ್ ಮೀ. ಅರ್ಥ ಆಗ್ತಿದೆ? ಇಟ್ ಡಿಪೆಂಡ್ಸ್. ಸೊ ದಟ್ ಈಸ್ ವೈ ಎಕ್ಸ್ಕ್ಲಮೇಷನ್, ವಾಟ್ ಅ ಬ್ಯೂಟಿಫುಲ್ ಶಾಟ್ ಅಂತೀರಿ. ನಾರ್ಮಲಿ ಏನಂತ ಕ್ರಿಕೆಟ್ ಕಾಮೆಂಟ್ರಿ ನೋಡುವಾಗ ದಟ್ಸ್ ಅನ್ ಅಮೇಝಿಂಗ್ ಶಾಟ್ ಅಂತೀವಿ, ಕೆಲವರು ಅದೇನು ಸಿಂಪಲ್ ಶಾಟ್ ಅಂತಾರೆ. ಸೊ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ದರೆ ಅದನ್ನು ಸ್ಟೇಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡೋಲ್ಲ. ನೆಕ್ಸ್ಟು ಇಂಟರಾಗೇಷನ್ ಇದ್ರೂ ಆ ಸೆಂಟೆನ್ಸ್ನ ಸ್ಟೇಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟು ಆರ್ಡರ್, ಈಗ ಫಾರ್ ಎಕ್ಸಾಂಪಲ್ ಕ್ಲೋಸ್ ದ ಡೋರ್ ಅಂತ ಯೂಶ್ವಲಿ ಹೇಳ್ತೀವಿ, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಟೀಚರ್ಸ್ ಹೇಳ್ಬೋದು, ಅಥವಾ ಗೋ ಔಟ್ ಆಫ್ ದ ಕ್ಲಾಸ್ ಅಂತಾರೆ. ಇವೆಲ್ಲ ಆರ್ಡರ್ಗಳು. ಸೊ ಯಾವ ಸೆಂಟೆನ್ಸಲ್ಲಿ ಆರ್ಡರ್ಸ್ ಇರುತ್ತೋ ಅದು ಸ್ಟೇಟ್ಮೆಂಟ್ಸ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಟೈಮ್ ವೇರಿಯಬಲ್ಸ್. ಇವೆಲ್ಲ ತುಂಬ ಇಂಪಾರ್ಟೆಂಟು. ಟೈಮ್ ವೇರಿಯಬಲ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಟುಡೇ, ಟುಮಾರೋ, ಎಸ್ಟರ್ಡೇ ಈ ಥರ ಪದಗಳು ಬಂದರೆ ಸೆಂಟೆನ್ಸಲ್ಲಿ ಅವು ಪ್ರೆಪೊಸಿಷನ್ಸ್ ಆಗಲ್ಲ. ಯಾಕೆ ಅಂತ ಕೇಳಿ, ಫಾರ್ ಎಕ್ಸಾಂಪಲ್ ಈಗ ನಾನು ವಿಡಿಯೋ ಮಾಡ್ತಿರೋದು ಸಂಡೇ, ಅರ್ಥ ಆಗ್ತದೆ? ಇವತ್ತು ನಾನು ಸಂಡೇ ಮಾಡ್ತಿರೋದ್ರಿಂದ ಟುಡೇ ಈಸ್ ಅ ಸಂಡೇ ಅಂದರೆ ಈ ಸ್ಟೇಟ್ಮೆಂಟು ಟ್ರೂ ಆಗಿರುತ್ತೆ. ಆದರೆ ನೀವು ವಿಡಿಯೋ ನೋಡ್ತಿರೋರು ಈ ವಿಡಿಯೋನ ಟ್ಯೂಸ್ಡೇ ನೋಡ್ತಿದ್ರೆ ನಾನು ಟುಡೇ ಈಸ್ ಅ ಸಂಡೇ ಅಂದರೆ ಸರ್ ನೀವು ಫಾಲ್ಸ್ ಅಂತೀರ, ಕರೆಕ್ಟ್ ಅಲ್ವಾ? ಸೊ ದಿಸ್ ಸ್ಟೇಟ್ಮೆಂಟ್, ಈ ಟುಡೇ, ಟುಮಾರೋ, ಎಸ್ಟರ್ಡೇ ಅನ್ನೋ ಸ್ಟೇಟ್ಮೆಂಟು ಒಂದು ಟೈಮ್ಗೆ ಸರಿ ಇರುತ್ತೆ, ಇನ್ನೊಂದು ಟೈಮ್ಗೆ ತಪ್ಪಿರ್ಬೋದು. ಸೊ ಈ ಥರ ಇಫ್ ಎನಿ ಸ್ಟೇಟ್ಮೆಂಟ್ ವಿಚ್ ಇಸ್ ಬೋತ್ ಟ್ರೂ ಆರ್ ಫಾಲ್ಸ್ ಕೆನಾಟ್ ಬಿ ಟೇಕನ್ ಆ್ಯಸ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ಸೊ ಎಲ್ಲಾದರೂ ಸೆಂಟೆನ್ಸಲ್ಲಿ ಟುಡೇ, ಟುಮಾರೋ, ಎಸ್ಟರ್ಡೇ ಅಂತ ಬಂದರೆ ಹುಷಾರಾಗಿರಿ, ಅದು ಸ್ಟೇಟ್ಮೆಂಟ್ ಆಗೋದಿಲ್ಲ. ಓಕೆ, ನಾವು ನೆಕ್ಸ್ಟ್ ಒನ್ ಪ್ಲೇಸ್ ವೇರಿಯಬಲ್ಸ್. ಟೈಮ್ ವೇರಿಯಬಲ್ಸ್ ಆಯಿತು. ನೆಕ್ಸ್ಟು ಪ್ಲೇಸ್ ವೇರಿಯಬಲ್ಸ್ ಯೂಶ್ವಲಿ ನೋಡಿರ್ತೀರ. ಫಾರ್ ಎಕ್ಸಾಂಪಲ್ ಹಿಯರ್, ದೇರ್, ದಿಸ್, ದಟ್. ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್, ವಿ ಆರ್ ಗೋಯಿಂಗ್ ದೇರ್, ಹಿಯರ್. ಅರ್ಥ ಆಗ್ತಿದೆಯಾ? ಅಲ್ಲಿ, ಇಲ್ಲಿ, ಇದು, ಅದು ಅಂತ ಈ ಥರ ಎಲ್ಲ ಪದಗಳು ಇಫ್ ಯು ಕಮ್ ಅಕ್ರಾಸ್ ದಿಸ್ ಕೈಂಡ್ ಆಫ್ ವರ್ಡ್ಸ್ ಇನ್ ದ ಸೆಂಟೆನ್ಸಸ್, ದೆನ್ ದೇ ಆರ್ ನಾಟ್ ಟ್ರೀಟೆಡ್ ಆ್ಯಸ್ ದ ಸ್ಟೇಟ್ಮೆಂಟ್ಸ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ವೇರಿಯಬಲ್ಸ್. ಓಕೆ, ಹಿ ಈಸ್ ಅ ಬ್ಯೂಟಿಫುಲ್ ಆ್ಯಕ್ಟರ್, ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಓಕೆ, ದೇ ಆರ್ ಅ ಬ್ಯೂಟಿಫುಲ್ ಗ್ರೂಪ್, ಆರ್ ದೇ ಆರ್ ಅ ಬಂಚ್ ಆಫ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ಸೊ ಈ ಥರ ಹಿ, ಶಿ ಪ್ರೊನೌನ್ಸ್, ಯೂಶ್ವಲಿ ನಾವು ಇದನ್ನು ಪ್ರೊನೌನ್ಸ್ ಅಂತಿರಲ್ವಾ. ಸೊ ಈ ಥರ ಪ್ರೊನೌನ್ಸ್ ಬರುವಂತಹ ಸ್ಟೇಟ್ಮೆಂಟ್ಸ್ನ ನಾವು ಸೆಂಟೆನ್ಸಸ್ನ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ದೇ ಆರ್ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಅಫ್ಕೋರ್ಸ್ ಟುಡೇ ಇಸ್ ಅ ಸಂಡೇ ಅನ್ನೋದು ಇಂಗ್ಲೀಷ್ ಮುಖಾಂತರ. ಓಕೆ, ಇನ್ ಇಂಗ್ಲೀಷ್ ಇಟ್ ಈಸ್ ಆಕ್ಸೆಪ್ಟೆಡ್ ಸ್ಟೇಟ್ಮೆಂಟ್, ಬಟ್ ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್ ಇಟ್ ಈಸ್ ಜಸ್ಟ್ ಅ ಸೆಂಟೆನ್ಸ್, ನಾಟ್ ಅ ಸ್ಟೇಟ್ಮೆಂಟ್. ಯಾಕೆಂದರೆ ಇಲ್ಲಿ ನಾವು ರೀಸನಿಂಗ್ ತೊಗೊಳ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ನಾವು ನೆಕ್ಸ್ಟು ಫಾರ್ ಎಕ್ಸಾಂಪಲ್ ದೀಸ್ ಆರ್ ಆಂಬಿಗ್ಯುಯಸ್ ಆರ್ ವೇಗ್. ಅರ್ಥ ಆಗ್ತಿದೆಯಾ? ಅಂದರೆ ಇದು ಕ್ಲಿಷ್ಟಕರವಾಗಿರುತ್ತೆ, ಒಬ್ರಿಗೊಂದು ಇನ್ನೊಬ್ರಿಗೆ ಒಂಥರ ಕಾಣಿಸುತ್ತೆ. ಹೆನ್ಸ್ ಕೆನಾಟ್ ಬಿ ಟ್ರೀಟೆಡ್ ಆ್ಯಸ್ ಪ್ರಪೋಸಿಷನ್ಸ್. ನೆನ್ಪಿಟ್ಕೊಳ್ಳಿ, ಯಾವ್ಯಾವುದು ಸೆಂಟೆನ್ಸಸ್ ಪ್ರಪೋಸಿಷನ್ ಆಗಲ್ಲ ಅಂತಂದರೆ ಫೀಲಿಂಗ್ಸ್ ಇರಬಾರ್ದು, ಕ್ವೆಶ್ಚನಿಂಗ್ ಇರಬಾರ್ದು, ಎಕ್ಸ್ಕ್ಲಮೇಟ್ರಿ ಇರಬಾರ್ದು, ಇಂಟರಾಗೇಷನ್ ಅಥವಾ ಆರ್ಡರ್ ಇರಬಾರ್ದು, ಟೈಮ್ ವೇರಿಯಬಲ್ಸ್ ಟುಡೇ, ಟುಮಾರೋ, ಎಸ್ಟರ್ಡೇ ಈ ಥರ ಇರಬಾರ್ದು, ಪ್ಲೇಸ್ ವೇರಿಯಬಲ್ಸ್ ಹಿಯರ್, ದೇರ್, ದಿಸ್, ದಟ್ ಈ ಥರ ವರ್ಡ್ಸ್ ಇನ್ವಾಲ್ವ್ ಆಗಿರಬಾರ್ದು. ನೆಕ್ಸ್ಟ್ ಪರ್ಸನ್ ವೇರಿಯಬಲ್ಸ್ ಹಿ, ಶಿ, ದೇ ಎಕ್ಸೆಟ್ರಾ ಈ ಥರ ಕೂಡ ಇರಬಾರ್ದು. ದೀಸ್ ವುಡ್ ಬಿ ಆಂಬಿಗ್ಯುಯಸ್. ಸೊ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಕೆನಾಟ್ ಬಿ ಟ್ರೀಟೆಡ್ ಆ್ಯಸ್ ಸ್ಟೇಟ್ಮೆಂಟ್ಸ್. ಇದು ನಿಮಗೆ ಕ್ಲಿಯರ್ ಆಗಲಿ ಅಂತ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ನಾವು ಲುಕ್ ಎಟ್ ದ ಫಸ್ಟ್ ಎಕ್ಸಾಂಪಲ್, ಹೌ ಆರ್ ಯು. ಇದು ಸೆಂಟೆನ್ಸು ಬಟ್ ಸ್ಟೇಟ್ಮೆಂಟ್ ಅಲ್ಲ. ಯಾಕೆ? ವೆರಿ ಸಿಂಪಲ್, ಕ್ವೆಶ್ಚನಿಂಗ್ ಇದೆ. ಗೊತ್ತಾಗ್ತಿದೆಯಲ್ಲ? ನೋಡಿ ಎಷ್ಟು ಸಿಂಪಲ್. ನಾವು ನೆಕ್ಸ್ಟ್ ಒನ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತೀವಿ. ಇಲ್ಲಿ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಇದೆ, ಕರೆಕ್ಟಾ? ದಿಸ್ ಈಸ್ ಅನ್ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್. ಸೊ ದಿಸ್ ಇಸ್ ನಾಟ್ ಎ ಪ್ರಪೋಸಿಷನ್ ಅಥವಾ ಮ್ಯಾಥಮೆಟಿಕಲಿ ಆಕ್ಸೆಪ್ಟೆಡ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಲ್ಲ? ಫೈನ್, ಇದು ಎಂಥವರು ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್, ದ ಫುಡ್ ಈಸ್ ವೆರಿ ಟೇಸ್ಟಿ. ಅರ್ಥವಾಗ್ತಿದೆಯಾ? ಈಗ ಯೂಶ್ವಲಿ ಸರ್ ಇದರಲ್ಲಿ ಏನು ತಪ್ಪಿದೆ ಅಂತ ಅನ್ಬೋದು. ಈಗ ಕೆಲವ್ರಿಗೆ ಖಾರ ಇಷ್ಟ ಇರೋರಿಗೆ ಸ್ವಲ್ಪ ಖಾರ ಕಡಿಮೆ ಇದೆ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಬಟ್ ಕೆಲವರು ಖಾರ ತಿಂದೇ ಇರೋರಿಗೆ ತುಂಬ ಖಾರ ಇದ್ದರೆ, ಇಫ್ ಇಟ್ ಈಸ್ ವೆರಿ ಸ್ಪೈಸಿ ದೆನ್ ಫ್ಯೂ ಪೀಪಲ್ ಮೇ ನಾಟ್ ಲೈಕ್ ಇಟ್. ಓಕೆ, ಫಾರ್ ಫ್ಯೂ ಪೀಪಲ್ ಟೇಸ್ಟಿ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಸ್ಪೈಸಿ. ಕೆಲವ್ರಿಗೆ ಸ್ವೀಟ್ ಇರಬೇಕು, ಕೆಲವ್ರಿಗೆ ಸಮ್ ಅದರ್ ಟೇಸ್ಟ್ ಇರಬೇಕು. ಅರ್ಥವಾಗ್ತಿದೆಯಾ? ಸೊ ದಟ್ ಈಸ್ ವೈ ದಿಸ್ ಇಸ್ ಡಿಪೆಂಡಿಂಗ್ ಅಪಾನ್ ಫೀಲಿಂಗ್ಸ್. ಓಕೆ, ಸೊ ದಟ್ ಈಸ್ ದ ಕೇಸ್. ದಿಸ್ ಇಸ್ ನಾಟ್ ಎ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಒನ್, ಗರ್ಲ್ಸ್ ಆರ್ ಮೋರ್ ಇಂಟೆಲಿಜೆಂಟ್ ದೆನ್ ಬಾಯ್ಸ್. ಇದು ಒಂಥರ ಎಲ್ಲರೂ ಯೂಶಲಿ ಅಂದ್ಕೊಳ್ತಾರೆ ಏನಂತ, ಗರ್ಲ್ಸ್ ಆರ್ ಮೋರ್ ಇಂಟೆಲಿಜೆಂಟ್ ದೆನ್ ಬಾಯ್ಸ್ ಅಂತ. ದಿಸ್ ಮೇ ಬಿ ಟ್ರೂ ಆರ್ ಮೇ ನಾಟ್ ಬಿ ಟ್ರೂ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅಥವಾ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಅಥವಾ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅಥವಾ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಗರ್ಲ್ಸ್ ಇಂಟೆಲಿಜೆಂಟ್ ಇದ್ದಾರೆ ಬಾಯ್ಸ್ಗಿಂತ ಅಂತ ಹೇಳಿದ ಮಾತ್ರಕ್ಕೆ ದಿಸ್ ಈಸ್ ನಾಟ್ ಎ ಯೂನಿವರ್ಸಲಿ ಆಕ್ಸೆಪ್ಟೆಡ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ಸೊ ಸಚ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್
ಓಕೆ, ಯು ಆರ್ ಎನ್ ಇಡಿಯಟ್ ಅಂತ ಬೈದು ಬಿಡ್ತಾರೆ ಮನೆ, ಯಾರಾದರೂ ಫ್ರೆಂಡ್ಸ್ ಬೈಬೋದು ಅಥವಾ ಟೀಚರ್ ಬೈಬೋದು ಅಥವಾ ಪೇರೆಂಟ್ಸ್ ಬೈಬೋದು. ಡೋಂಟ್ ಬಿಲೀವ್ ದಟ್. ಓಕೆ, ಅದು ಅವರಿಗೆ ನಿಮ್ಮ ಬಗ್ಗೆ ಅನಿಸಿದ್ದು. ಯು ನೀಡ್ ನಾಟ್ ಬಿ ಎನ್ ಇಡಿಯಟ್ ಫಾರ್ ದೆಮ್. ಓಕೆ, ಸೊ ಟ್ರೈ ಟು ವ್ಯಾಲ್ಯೂ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ಓಕೆ, ರಿಮೆಂಬರ್, ನಿಮ್ಮನ್ನು ನೀವೇ ನಂಬಲಿಲ್ಲ ಅಂತಂದರೆ ಲೋಕದಲ್ಲಿರೋ ಬೇರೆ ಯಾರು ನಂಬೋಕೆ ಹೋಗೋದಿಲ್ಲ. ಸೊ ಟ್ರೈ ಟು ಬಿಲೀವ್ ಯುವರ್ ಸೆಲ್ಫ್, ಹ್ಯಾವ್ ಸಮ್ ಸೆಲ್ಫ್ ಕಾನ್ಫಿಡೆನ್ಸ್. ಓಕೆ, ಇದ್ರ ಜೊತೆಗೆ ಐ ಆಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಲವ್ ಈಸ್ ಡೇಂಜರಸ್. ಇದೊಂಥರ ವೈಲ್ಡ್ ಆ್ಯನಿಮಲ್ಸ್ ಇದ್ದಂಗೆ ಅಂತ. ಕೆಲವ್ರಿಗೆ ಐ ನೀಡ್ ನಾಟ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್. ಲವಲ್ಲಿರೋರಿಗೆ ಲವ್ ಈಸ್ ಗಾಡ್ ಅಂತೀರಾ, ಅಟ್ ದ ಸೇಮ್ ಟೈಮ್ ಲವ್ ಈಸ್ ಪಾಯ್ಸನ್ ಅಂತಾರೆ. ನೀವು ಆಟೋಗಳಿಂದ ಅಥವಾ ಯು ಮೈಟ್ ಹ್ಯಾವ್ ಸೀನ್ ದಿಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ ಈವನ್ ಇನ್ ಯುವರ್ ವಾಟ್ಸಪ್ಪಲ್ಲಿ ಬರುತ್ತೆ ಅಥವಾ ಸ್ಟೇಟಸ್ ಹಾಕ್ಕೊಂಡಿರ್ತಾರೆ, ಎಫ್ ಬಿಲ್ ನೋಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀರಾ. ಟು ಆಪೋಸಿಟ್ ಸ್ಟೇಟ್ಮೆಂಟ್ಸ್. ಕೆಲವ್ರಿಗೆ ಲವ್ ಇಸ್ ಬ್ಯೂಟಿಫುಲ್ ಅಂತಾರೆ, ಕೆಲವರು ಲವ್ ಈಸ್ ಡೇಂಜರಸ್, ಲವ್ ಈಸ್ ಪಾಯ್ಸನ್, ಲವ್ ಈಸ್ ಸ್ಲೋ ಪಾಯ್ಸನ್ ಅಂತ ಏನೇನೋ ಹಾಕ್ಕೊಳ್ತಾರೆ. ಅದು ಅವರ ಫೀಲಿಂಗ್ಸ್ ಸಂಬಂಧಪಟ್ಟಿದ್ದು. ದಟ್ ಈಸ್ ದೇರ್ ಪರ್ಸ್ನಲ್ ವ್ಯೂ. ಎಲ್ಲೆಲ್ಲಿ ಸ್ಟೇಟ್ಮೆಂಟ್ಸಲ್ಲಿ ಪರ್ಸ್ನಲ್ ವ್ಯೂಸ್ ಬರುತ್ತೋ ದಟ್ ವಿಲ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್ ಆ್ಯಸ್ ಸ್ಟೇಟ್ಮೆಂಟ್ಸ್ ಮ್ಯಾಥಮ್ಯಾಟಿಕಲಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಇಂಗ್ಲೀಷ್ ಮುಖಾಂತರ ಆಕ್ಸೆಪ್ಟೆಡ್ ಸ್ಟೇಟ್ಮೆಂಟು, ಬಟ್ ನಾಟ್ ಇನ್ ಮ್ಯಾಥಮ್ಯಾಟಿಕ್ಸ್. ಯಾಕೆಂದರೆ ಪ್ಯೂರ್ಲಿ ಬಿಕಾಸ್ ಯು ಕೆನಾಟ್ ಸೇ ದಿಸ್ ಇಸ್ ಟ್ರೂ ಆರ್ ಫಾಲ್ಸ್. ಕೆಲವರಿಗೆ ಟ್ರೂ, ಕೆಲವರಿಗೆ ಫಾಲ್ಸ್. ಸೊ ದಟ್ ಇಸ್ ವೈ ವಿ ಡೋಂಟ್ ಆಕ್ಸೆಪ್ಟ್ ಇಟ್. ಗೋಯಿಂಗ್ ಟು ದ ನೆಕ್ಸ್ಟ್ ಒನ್, ಓಪನ್ ದ ಡೋರ್. ಸೊ ದಿಸ್ ಇಸ್ ಅನ್ ಆರ್ಡರ್. ಸೊ ಇಟ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ನೆಕ್ಸ್ಟ್, ವೇರ್ ಆರ್ ಯು ಗೋಯಿಂಗ್? ಎಲ್ಲಿಗೆ ಹೋಗ್ತಾ ಇದೆಯಾ? ಇಟ್ಸ್ ಅ ಕ್ವೆಶ್ಚನಿಂಗ್. ಸೊ ಇಟ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ನೆಕ್ಸ್ಟ್, 8th ಒನ್, ಟುಡೇ ಇಸ್ ಅ ಫ್ರೈಡೇ. ನಾನು ಮತ್ತೆ ಹೇಳಿದೆ, ಈ ವಿಡಿಯೋ ಮಾಡ್ತಿರುವಾಗ ನಾನು ಮಾಡ್ತಿರೋದು ಸಂಡೇ. ಸೊ ಟುಡೇ ಇಸ್ ಅ ಫ್ರೈಡೇ ಅನ್ನೋದು ಫಾಲ್ಸು. ಗೊತ್ತಾಗ್ತಿದೆಯಾ? ಬಟ್ ಫ್ರೈಡೇ, ಈ ವಿಡಿಯೋ ನೀವು ಫ್ರೈಡೇ ನೋಡ್ತಿದ್ರೆ ಸರ್ ಕರೆಕ್ಟ್ ಅಲ್ಲ ಅಂತೀರ. So that is why this is not because it is time variable. Next, tomorrow is a Sunday. Again, this is time variable bantu. It is not a statement. One more question ತಗೊಳ್ಳೋಣ. He ಅಥವಾ she is a mathematical teacher ಅಂತೀವಿ. He, she ಅಂತಲೇ ಹೇಳಬಾರ್ದು. ಓಕೆ, he is a good actor, she is a beautiful singer. ಈ ಥರ ಎಲ್ಲ ನಾವು ಸೆಂಟೆನ್ಸಸ್ ಬಂದರೆ ಅದು ಇಂಗ್ಲೀಷಲ್ಲಿ ಆಕ್ಸೆಪ್ಟೆಡ್ ಆದರೂ ಮ್ಯಾಥಮೆಟಿಕಲಿ ಆಕ್ಸೆಪ್ಟೆಡ್ ಸ್ಟೇಟ್ಮೆಂಟ್ ಅಂದರೆ ಪ್ರೆಪೊಸಿಷನ್ ಅಂತ ಕರೆಯೋದಿಲ್ಲ. ಗೊತ್ತಾಗ್ತಿದೆಯಲ್ಲ? ಸೊ ಇಷ್ಟು ಐಡಿಯಾ ಇದ್ದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಕ್ಸಸೈಸ್ 14.1 ವೆರಿ 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 ಈಸಿಲಿ. ಗೊತ್ತಾಗ್ತಿದೆಯಾ? ಸೊ ಇಷ್ಟು ಇಂಟ್ರೊಡಕ್ಷನ್ ಜೊತೆ ಲೆಟ್ಸ್ ಗೋ ಡೈರೆಕ್ಟ್ಲಿ ಟು ದ ಎಕ್ಸಸೈಸ್ 14.1. ಸೊ ಹಿಯರ್ ಕಮ್ಸ್ ದ ಫಸ್ಟ್ ಕ್ವೆಶ್ಚನ್ ಫ್ರಮ್ ದ ಎಕ್ಸಸೈಸ್ 14.1. ತುಂಬ ಚಿಕ್ಕ ಎಕ್ಸಸೈಸು. ವಿಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆರ್ ಸ್ಟೇಟ್ಮೆಂಟ್ಸ್? ಕ್ವೆಶ್ಚನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕೊಟ್ಟಿರುವಂಥ ಯಾವ ಸೆಂಟೆನ್ಸಸ್ಸು ಸ್ಟೇಟ್ಮೆಂಟ್ ಆಗಿರುತ್ತೆ ಅಂತ ಈಗ ಆಲ್ರೆಡಿ ನಿಮಗೊಂದು ಝಲಕ್ ಕೊಟ್ಟಿದ್ದೀನಿ. ಹೋಪ್ ಯು ವುಡ್ ಎಂಜಾಯ್ ದಿಸ್ ಎಕ್ಸಸೈಸ್. ವೆರಿ ಸಿಂಪಲ್ ಒನ್, 10 ನಿಮಿಷದಲ್ಲಿ ಮುಗ್ದೋಗುತ್ತೆ. ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ಓಕೆ, ಫಸ್ಟ್ ಕ್ವೆಶ್ಚನ್ನು, ದೇರ್ ಆರ್ 35 ಡೇಸ್ ಇನ್ ಅ ಮಂತ್. ಇದು ಟ್ರೂ ಆರ್ ಫಾಲ್ಸ್? ನಾವೆಲ್ಲರಿಗೂ ಗೊತ್ತೇ ಇದೆ 35 ಡೇಸ್ ಇರುವಂಥ ಮಂತೇ ಇಲ್ಲ. ಸೊ ದಿಸ್ ಈಸ್, ಎಸ್ ಇಟ್ ಈಸ್ ಅ ಸ್ಟೇಟ್ಮೆಂಟ್. ಯಾಕೆ ಹೇಳಿ? ಇದು ಫಾಲ್ಸ್. ಈ ಸೆಂಟೆನ್ಸು ಫಾಲ್ಸ್ ಆಗಿರೋದ್ರಿಂದ ವಿ ಕಾಲ್ ದಿಸ್ ಆ್ಯಸ್ ಅ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆಯಲ್ಲ? ಏನು ಡೌಟ್ಸ್ ಇಲ್ವಲ್ಲ? ವೆರಿ ಸಿಂಪಲ್. 35 ಡೇಸ್ ಇರುವಂಥ ಮಂತ್ ಇಲ್ಲ, ಈ ಸೆಂಟೆನ್ಸು ಫಾಲ್ಸು, ದೇರ್ ಫಾರ್ ಇಟ್ ಈಸ್ ಅ ಸ್ಟೇಟ್ಮೆಂಟ್. ರೈಟ್. ಗೋಯಿಂಗ್ ಟು ದ ಸೆಕೆಂಡ್ ಒನ್, ಮ್ಯಾಥಮ್ಯಾಟಿಕ್ಸ್ ಈಸ್ ಡಿಫಿಕಲ್ಟ್. ವಾಟ್ ಅಬೌಟ್ ದಿಸ್? ಇದು ಮೋಸ್ಟ್ ಆಫ್ 90% ಮಕ್ಕಳು ಹಿಂಗೆ ಹೇಳೋದು, ಸರ್ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಕಷ್ಟ ಸರ್. ನನ್ನ ಕೇಳಿದರೆ ಅದರಂಥ ಈಸಿ ಸಬ್ಜೆಕ್ಟ್ ಬೇರೆ ಯಾವುದೂ ಇಲ್ಲ ಅಂತೀನಿ. ಸೊ ದೇರ್ ಫಾರ್ ದಿಸ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ಯಾಕೆ ಹೇಳಿ? ನಾನು ಹೇಳಿದೆಲ್ಲ ಮತ್ತೆ ಫೀಲಿಂಗ್ಸ್, ನಿನ್ನ ಪರ್ಸ್ನಲ್ ವ್ಯೂಸ್. ಇದು ಪರ್ಸ್ನಲ್ ವ್ಯೂಸ್ಗಳನ್ನೆಲ್ಲ ನಾವು ಮ್ಯಾಥಮೆಟಿಕಲಿ ಆಕ್ಸೆಪ್ಟೆಡ್ ಅಂತ ತೊಗೊಳ್ಳೋದಿಲ್ಲ, ಬಿಕಾಸ್ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ನಾನು ಹೇಳಿದ್ನಲ್ಲ, ದಿಸ್ ಈಸ್ ದ ರೀಸನ್ ವೈ ದಿಸ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್ ಅಂದರೆ ಬಿಕಾಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪರ್ಸನ್. ಕರೆಕ್ಟ್ ಅಲ್ವಾ? ನಾವು ಗೋಯಿಂಗ್ ಟು ದ ಥರ್ಡ್ ಒನ್, ದ ಸಮ್ ಆಫ್ 5 and 7 ಈಸ್ ಗ್ರೇಟರ್ ದೆನ್ 10. ಓಕೆ, ಇದೊಂದು ಸೆಂಟೆನ್ಸ್. 5 and 7 ಸಮ್ ಅಂದ್ರೇನು? ಪ್ಲಸ್ಸು. 5 + 7 ಏನಪ್ಪ? 12. 12 ಈಸ್ ಗ್ರೇಟರ್ ದೆನ್ 10 ತಾನೆ? ಟ್ರೂ ಆರ್ ಫಾಲ್ಸ್? ಡೆಫಿನೆಟ್ಲಿ ದಿಸ್ ಈಸ್ ಟ್ರೂ. ಸೊ ಈ ಸೆಂಟೆನ್ಸು ಟ್ರೂ ಆಗಿರೋದ್ರಿಂದ ಇಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಎ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ಸೊ ಇದಕ್ಕೆ ಫರ್ದರ್ ಎಕ್ಸ್ಪ್ಲನೇಷನ್ ಬೇಡ ರೀ, ತುಂಬ ಸಿಂಪಲ್ ಇದು. ನಾವು ನೆಕ್ಸ್ಟ್ ಗೋಯಿಂಗ್ ಟು ದ ಫೋರ್ತ್ ಒನ್, ಅ ಸ್ಕ್ವೇರ್ ಆಫ್ ಅ ನಂಬರ್ ಈಸ್ ಎನ್ ಈವನ್ ನಂಬರ್. ಇಲ್ಲಿ ನೀವು ಹುಷಾರಾಗಿ ನೋಡ್ಕೊಳ್ಬೇಕು. ಓಕೆ, ಸೊ ಸಮ್ಟೈಮ್ಸ್ ಇದು ಟ್ರೂ ಆಗುತ್ತೆ, ಸಮ್ಟೈಮ್ಸ್ ಟ್ರೂ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಐ ಟೇಕ್ 2. ಓಕೆ, 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆಗುತ್ತೆ. ಕರೆಕ್ಟ್. ಇನ್ ಕೇಸ್ 3 ಸ್ಕ್ವೇರ್ ತಗೊಂಡ್ರೆ 3 ಸ್ಕ್ವೇರ್ ಇಸ್ 9 ಅಲ್ವಾ? ಸರಿ ಇಲ್ಲಿ ಆಗುತ್ತಲ್ವ ಈವನ್ ಅಂತಂದರೆ? ಇಲ್ಲಿ ಆಗೋದಿಲ್ವಲ್ಲ. ಸೊ ಈ ಸ್ಟೇಟ್ಮೆಂಟು ಟ್ರೂ ಕೂಡ ಆಗುತ್ತೆ, ಫಾಲ್ಸ್ ಕೂಡ ಆಗುತ್ತೆ. ಸೊ ದಟ್ ಈಸ್ ವೈ ದಿಸ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ದಿಸ್ ಸೆಂಟೆನ್ಸ್ ಇಸ್ ನಾಟ್ ಅ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಈಸ್ ಸಮ್ಟೈಮ್ಸ್ ಟ್ರೂ, ಸಮ್ಟೈಮ್ಸ್ ಫಾಲ್ಸ್. ಈ ಎಕ್ಸಾಂಪಲಲ್ಲಿ ದಿಸ್ ಇಸ್ ಟ್ರೂ, ಈ ಎಕ್ಸಾಂಪಲಲ್ಲಿ ದಿಸ್ ಸ್ಟೇಟ್ಮೆಂಟ್ ಇಸ್ false. So whichever sentence which is both true or false cannot be treated as a statement. ಗೊತ್ತಾಗ್ತಿದೆಯಾ?
ಪ್ರಾಬಬ್ಲಿ ನಿಮ್ಗೆ ಆಲ್ರೆಡಿ ಈಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಾಗಿದೆ. ನಾವು ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಇಟ್ ಸೆಲ್ಫ್ ಇಸ್ ಆನ್ಸರ್ ದಿಸ್ ಕ್ವೆಶ್ಚನ್ ಅಂತ. ಗೊತ್ತಾಗ್ತಿದೆಯಾ? ಸೊ ನಾವು ಆನ್ಸರ್ ದಿಸ್ ಕ್ವೆಶ್ಚನ್ ಅಂತ ಟೀಚರ್ ಸ್ಟೂಡೆಂಟಲ್ಲಿ ಕ್ಲಾಸಲ್ಲಿ ಕೇಳಿದಾಗ ಇಟ್ಸ್ ಎನ್ ಆರ್ಡರ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ನಾಟ್ ಅ ಸ್ಟೇಟ್ಮೆಂಟ್. Clearly this is not a statement or it is not a preposition because it is an order. ಗೊತ್ತಾಗ್ತಿದೆಯಲ್ಲ? ಈಸಿ ಇದೆಯಲ್ಲ? ಸೊ ಇದೇ ಥರ ಇನ್ನೊಂದಷ್ಟಿದೆ, ನೋಡ್ಕೊಳ್ಳೋಣ. ಸೊ ಫಿಫ್ತ್ ಕ್ವೆಶ್ಚನು, ದ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಹ್ಯಾವ್ ಈಕ್ವಲ್ ಲೆಂತ್ ಅಂತ. ಅರ್ಥ ಆಗ್ತಿದೆಯಾ? ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ರೆ ಏನು? 4 sided ಫಿಗರ್. ಓಕೆ, ಹ್ಯಾವ್ ಈಕ್ವಲ್ ಲೆಂತ್ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳೋಣ? ಆನ್ಸರ್ ಹೇಳೋದಕ್ಕಿಂತ ಮುಂಚೆ ಈಗ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ತಗೊಳ್ಳೋಣ. ಸ್ಕ್ವೇರ್ ತಗೊಂಡ್ರೆ ಇಟ್ ಈಸ್ ಎ ಕ್ವಾಡ್ರಿಲ್ಯಾಟ್ರಲ್, ಇಟ್ ಹ್ಯಾಸ್ ಈಕ್ವಲ್ ಲೆಂತ್. ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಂಡಿರೋದು. ಬಟ್ ಇಫ್ ಐ ಟೇಕ್ ಅ ರೆಕ್ಟ್ಯಾಂಗಲ್, ಅರ್ಥ ಆಗ್ತಿದೆಯಾ? ಒಂದು ರೆಕ್ಟ್ಯಾಂಗಲ್ ತೊಗೊಂಡ್ರೆ ಇದು 4 sided ಫಿಗರು, ಬಟ್ ಇದು ಈಕ್ವಲ್ ಲೆಂತ್ ಇಲ್ಲ ಎಲ್ಲ ಸೈಡು. ಸೊ ದೇರ್ ಫೋರ್ ದಿಸ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ ಇಟ್ ಈಸ್ ಸಮ್ಟೈಮ್ಸ್ ಟ್ರೂ ಆ್ಯಂಡ್ ಸಮ್ಟೈಮ್ಸ್ ಫಾಲ್ಸ್. ಗೊತ್ತಾಗ್ತಿದೆಯಾ? ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇಸ್ ನಾಟ್ ಅ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಈಸ್ ಸಮ್ಟೈಮ್ಸ್ ಟ್ರೂ ಆ್ಯಂಡ್ ಸಮ್ಟೈಮ್ಸ್ ಫಾಲ್ಸ್. ಯೂಶಲಿ ಇವೆಲ್ಲ 1 mark ಕ್ವೆಶ್ಚನ್ನು ಈಸಿಯಾಗಿ ತೊಗೊಳ್ಬೋದು. ನೆಕ್ಸ್ಟ್, ದ ಪ್ರಾಡಕ್ಟ್ ಆಫ್ -1 and 8 is 8 ಅಂತ ಹೇಳ್ತಾ ಇದ್ದೇನೆ. ಮೀನ್ಸ್ -1 into 8 is actually -8 +8 ಅಲ್ಲ. ಆ್ಯಕ್ಚುಲಿ ದಿಸ್ ಇಸ್ ಫಾಲ್ಸ್. ಕರೆಕ್ಟ್ ಅಲ್ವಾ? ಇದು ಸೆಂಟೆನ್ಸು ಫಾಲ್ಸ್ ಆಗಿರೋದ್ರಿಂದ it can be treated as a statement. Okay, going to the 8th one, the sum of all interior angles of a triangle is 180 degrees. No doubt about it, the sentence is true, therefore it will be treated as a statement. ಗೊತ್ತಾಗ್ತಿದೆಯಲ್ಲ? ನೋ ಡೌಟ್. ಇದು ಇಷ್ಟು ಸಿಂಪಲ್ ಆಗಿರೋದ್ರಿಂದ ನಾನು ಆಲ್ರೆಡಿ ಅದಕ್ಕೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಜಸ್ಟ್ ಇನ್ ಅ ಫ್ಯೂ ಮಿನಿಟ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್, ಟುಡೇ ಇಸ್ ಅ ವಿಂಡಿ ಡೇ. ನಾನು ಹೇಳಿದ್ನಲ್ಲ ಇವತ್ತು ತುಂಬ ಗಾಳಿ ಇದೆ ಅಂತ ಹೇಳೋದಾದರೆ ದಿಸ್ ಡಿಫೆಂಡ್ಸ್. ಓಕೆ, ಇದನ್ನು ನೀವು ಜಾನ್ವರಿಲಿ ಹೇಳೋದಕ್ಕೂ, ಡಿಸೆಂಬರಲ್ಲಿ ಹೇಳೋದಕ್ಕೂ, ಅಥವಾ ಮಾರ್ಚಲ್ಲಿ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಅರ್ಥವಾಗ್ತಿದೆಯಾ? ಸೊ ಬಿಕಾಸ್ ದಿಸ್ ಇಸ್ ಅ ಟೈಮ್ ವೇರಿಯಬಲ್, ಸೊ ದಿಸ್ ಇಸ್ ನಾಟ್ ಅ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಈಸ್ ಟೈಮ್ ರಿಲೇಟೆಡ್. ನಾನು ಹೇಳಿದ್ನಲ್ಲ ಟುಡೇ, ಟುಮಾರೋ, ಯೆಸ್ಟರ್ಡೇ ಈ ಥರ ಎಲ್ಲ ಸೆಂಟೆನ್ಸಸ್ ಬರೆದ್ರೆ ಅದು ಸ್ಟೇಟ್ಮೆಂಟು ಅಲ್ಲ ಅಂತ. ನಾವು ಗೋಯಿಂಗ್ ಟು ದ 10th one, ಆಲ್ ರಿಯಲ್ ನಂಬರ್ಸ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್. ನಿಮ್ಗೆ ನೆನಪಿದೆಯಾ? ಯೂಶ್ವಲಿ ನಾನು ಹೇಳ್ಕೊಡುವಾಗ ರಿಯಲ್ ನಂಬರ್ಸ್ಗೆ ಕ್ಯಾಪಿಟಲ್ R ಡಬಲ್ ಲೈನಲ್ಲಿ ತೊಗೊಳ್ತೀನಿ, ಇಲ್ಲಾಂದರೆ ರಿಲೇಷನ್ಸ್ಗೂ ರೇಂಜ್ಗೂ ಒಂದೇ ಥರ ಸಿಗೋದು ಬ್ಯಾಡ್ ಅಂತ. ನಾವು ವಿ ನೋ ಆ್ಯಂಡ್ ಕಾಂಪ್ಲೆಕ್ಸ್ ನಂಬರ್ಸ್ ಯೂಶ್ವಲಿ ಡಿನೋಟೆಡ್ ಬೈ C. ನಾನು ಈ ಥರ ಬರ್ಕೊಳ್ತೀನಿ. ವಿ ನೋ ಬಿಗ್ಗೆಸ್ಟ್ ಸೆಟ್ ಆಫ್ ನಂಬರ್ಸ್ ಈಸ್ ಕಾಂಪ್ಲೆಕ್ಸ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಈಸ್ ಅ ಸಬ್ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ನಮಗೆ ಗೊತ್ತೇ ಇದೆ. ಅರ್ಥ ಆಗ್ತಿದೆ? ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ತಿಳ್ಕೊಳ್ಳಿ. ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಈಸ್ ದ ಸಬ್ಸೆಟ್ ಆಫ್ ದ ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ದೇರ್ ಫಾರ್ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ನಾನು ಹೇಳಿದ್ನಲ್ಲ ರಿಯಲ್ ನಂಬರ್ಸ್ ಈಸ್ ದ ಸಬ್ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಇಟ್ ಈಸ್ ಟ್ರೂ. ದೇರ್ ಫಾರ್ ದಿಸ್ ಸೆಂಟೆನ್ಸ್ ಕ್ಯಾನ್ ಬಿ ಟ್ರೀಟೆಡ್ ಆ್ಯಸ್ ಅ ಸ್ಟೇಟ್ಮೆಂಟ್ಸ್. ದಟ್ ಮೀನ್ಸ್ ಅ ಪ್ರೆಪೊಸಿಷನ್. ಗೊತ್ತಾಗ್ತಿದೆಯಲ್ಲ? ಈಸಿ ಇದೆಯಲ್ವಾ? ಓಕೆ, ಲೆಟ್ ಮಿ ಟೇಕ್ ದ ನೆಕ್ಸ್ಟ್ ಒನ್. 8 is less than 6. 8 less than 6 ಸರ್? ಡೆಫಿನೆಟ್ಲಿ ಸರ್ ತಪ್ಪಿದು. 8 is greater than 6 ಅಂದರೆ ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಕ್ಲಿಯರ್ಲಿ ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ದೇರ್ ಫೋರ್ ಇಟ್ ಈಸ್ ಅ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ಸ್ಟೇಟ್ಮೆಂಟ್ ಯಾಕೆ ಅಂತಂದರೆ ಫಾಲ್ಸ್ ಅಂತ ಹೇಳ್ಬೋದು ಡೈರೆಕ್ಟಾಗಿ. ಇದರಲ್ಲಿ ಯಾವುದು ಡೌಟು ಇಲ್ಲ, ಕನ್ಫ್ಯೂಷನು ಇಲ್ಲ ಅಲ್ವಾ? ರೈಟ್, ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್. ಇನ್ನೊಂದು ಫ್ಯೂ ಇದೆ, ಇನ್ನೊಂದು 3-4 ಇದೆ, ಮುಗಿಸ್ಕೊಂಡು ನಾವು ವಿಡಿಯೋ ಬೇಗ ಮುಗಿಸ್ಕೊಳ್ಬೋದು. ನಾವು ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಎವ್ರಿ ಸೆಟ್ ಈಸ್ ಅ ಫೈನೈಟ್ ಸೆಟ್. ನಾವು ಸೆಟ್ಸಲ್ಲಿ ಡಿಫೈನ್ ಮಾಡಿದ್ದೀವಿ ಏನಂತ? ಪ್ರತಿ ಸೆಟ್ಟು ಫೈನೈಟ್ ಅಲ್ಲ. ಫೈನೈಟ್ ಎಲಿಮೆಂಟ್ಸ್ ಇದ್ದರೆ ಫೈನೈಟ್ ಸೆಟ್ಟು, ಇನ್ಫೈನೈಟ್ ಎಲಿಮೆಂಟ್ಸ್ ಇದ್ದರೆ ಇನ್ಫೈನೈಟ್ ಸೆಟ್ಟು. ಕರೆಕ್ಟ್ ಅಲ್ವಾ? ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ದೇರ್ ಫೋರ್ ದಿಸ್ ಇಸ್ ಅ ಸ್ಟೇಟ್ಮೆಂಟ್. ನೆನ್ಪಿಟ್ಕೊಳ್ಳಿ, ಈ ಸೆಂಟೆನ್ಸು ಫಾಲ್ಸ್ ಆಗುತ್ತೆ. ದೇರ್ ಫೋರ್ ಇಟ್ ವಿಲ್ ಬಿ ಅ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆಯಲ್ವಾ? ನಿಮಗೆ ಕನ್ಫ್ಯೂಷನ್ ಬರ್ಬೋದು, ಸರ್ ಕೆಲವು ಫೈನೈಟ್ ಇದೆಯಲ್ಲ, ಕೆಲವು ಇನ್ಫೈನೈಟ್ ಇದೆಯಲ್ಲ, ಸೊ ಇಲ್ಲಿಗೆ ಕೆಲವು ಕೇಸಸಲ್ಲಿ ಟ್ರೂ, ಕೆಲವು ಕೇಸಸಲ್ಲಿ ಫಾಲ್ಸ್ ಅಂತ ಬರ್ಬೋದು. ಇಲ್ಲಿ ಫ್ಯೂ ಸೆಟ್ ಈಸ್ ಅ ಫೈನೈಟ್ ಸೆಟ್ ಅಂತ ಕೇಳ್ತಿಲ್ಲ, ಎವ್ರಿ ಸೆಟ್ ಈಸ್ ಅ ಫೈನೈಟ್ ಸೆಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಎವ್ರಿ ಸೆಟ್ ನೀಡ್ ನಾಟ್ ಬಿ ಅ ಫೈನೈಟ್ ಸೆಟ್, ಎವ್ರಿ ಸೆಟ್ ಕೆನಾಟ್ ಬಿ ಅ ಫೈನೈಟ್ ಸೆಟ್. ಅರ್ಥ ಆಗ್ತಿದೆಯಾ? ಇಟ್ ಮೇ ಬಿ ಇನ್ಫೈನೈಟ್ ಸೆಟ್ ಆಲ್ಸೋ. ಅರ್ಥ ಆಗ್ತಿದೆಯಾ? ಸೊ ನಾವು ರಿಮೆಂಬರ್, ಇಟ್ಸ್ ಲೈಕ್ ಎವ್ರಿ ಬರ್ಡ್ ಈಸ್ ಅ ಪೀಕಾಕ್ ಅಂತ ಹೇಳ್ದಂಗೆ. ಅರ್ಥ ಆಗ್ತಿದೆಯಾ? ಪೀಕಾಕ್ ಈಸ್ ಅ ಬರ್ಡ್ ಅಂತ ಹೇಳಿದ ತಕ್ಷಣ ಎಲ್ಲ ಬರ್ಡ್ಸು ಪೀಕಾಕ್ ಆಗೋ ಅವಶ್ಯಕತೆ ಇಲ್ವಲ್ಲ. ಸೊ ದ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಅ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಲ್ಲ? ಡೌಟ್ ಕ್ಲಿಯರ್ ಆಯಿತಾ? ರೈಟ್, ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. ದ ಸನ್ ಈಸ್ ಅ ಸ್ಟಾರ್. ವಾಟ್ ಅಬೌಟ್ ದಿಸ್?
ಇಫ್ ಯು ಗೋ ಬ್ಯಾಕ್ ಟು ವೇದಗಳ ಪ್ರಕಾರ ವಿ ಕಾಲ್ ಇಟ್ ಆಸ್ ಸನ್ ಗಾಡ್ ಅಂತ. ಬಟ್ ಇಲ್ಲಿ ವಿ ನೋ ದಿಸ್ ಇಸ್ ಅ ಸೈಂಟಿಫಿಕಲಿ ಆಕ್ಸೆಪ್ಟೆಡ್ ಸ್ಟೇಟ್ಮೆಂಟ್. ಸೈನ್ಸ್ ಪ್ರಕಾರ ಸನ್ ಇಸ್ ಅ ಸ್ಟಾರ್, ಕರೆಕ್ಟ್ ಅಲ್ವಾ? ಫಿಸಿಕ್ಸಲ್ಲಿ ನಾವು ಅದೇ ಹೇಳೋದು. ಸೊ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವ್. ಓಕೆ, ನಾವು ಸ್ಟಡೀಸಲ್ಲಿ ನೋಡುವಾಗ ಯೂಶ್ವಲಿ ನಾವು ಸೈಂಟಿಫಿಕಲಿ ಪ್ರೂಫ್ ನೋಡ್ತಾ ಹೋಗ್ತೀವಿ. ಮೈಥಾಲಜಿಕಲಿ ಅಥವಾ ದ ಅದರ್ ಪಾರ್ಟ್ ವಿ ಡೋಂಟ್ ಟೇಕ್ ಇನ್ ಟು ಕನ್ಸಿಡರೇಷನ್. ಗೊತ್ತಾಗ್ತಿದೆಯಾ? ಫೈನ್. ನಾವು ಗೋಯಿಂಗ್ ಟು ದ ನೆಕ್ಸ್ಟ್ ಒನ್. ಅಗೇನ್, ಮ್ಯಾಥಮ್ಯಾಟಿಕ್ಸ್ ಈಸ್ ಫನ್ ಅಥವಾ ಮ್ಯಾಥಮ್ಯಾಟಿಕ್ಸ್ ಈಸ್ ಈಸಿ. ಇಟ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ಡೆಫಿನೆಟ್ಲಿ ಈಸ್ ಅ ನಾಟ್ ಅ ಸ್ಟೇಟ್ಮೆಂಟ್ ಬಿಕಾಸ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಗೊತ್ತಾಗ್ತಿದೆಯಲ್ಲ? ಒಬ್ಬರಿಗೆ ಈಸಿ ಇದ್ದರೆ ಒಬ್ಬರಿಗೆ ಈಸಿ ಇರೋದಿಲ್ಲ. ಅದಕ್ಕೋಸ್ಕರ ಇದು ಪರ್ಸ್ನಲ್ ವ್ಯೂ ಆಗಿರೋದ್ರಿಂದ it is not a statement. Now going to the next one, there is no rain without clouds. ಮೋಡಗಳಿಲ್ಲದೆ ಮಳೆ ಇಲ್ಲ ಅಂತ ಹೇಳ್ತೀವಿ. ಇದು ಅಗೇನ್ ದಿಸ್ ಇಸ್ ಅ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ ಸೈಂಟಿಫಿಕಲಿ ಎಸ್ಟಾಬ್ಲಿಷ್ ಟ್ರೂತ್. ಇದು ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಮಳೆ ಬರಬೇಕು ಅಂತಂದರೆ ಮೋಡ ಇರಲೇಬೇಕು ಅಂತ, ಕರೆಕ್ಟಾ? ಸೊ ಮೋಡಗಳಿಲ್ಲದೆ ಮಳೆ ಇರೋದಿಲ್ಲ. ಸೈಂಟಿಫಿಕಲಿ ಆಕ್ಸೆಪ್ಟೆಡ್ ಸ್ಟೇಟ್ಮೆಂಟ್. ಇದು ಟ್ರೂತ್, ಇದು ಫಾಲ್ಸ್ ಅಲ್ಲ, ಇದು ಟ್ರೂತ್ ಇದು. ಸೊ ದಿಸ್ ಸೆಂಟೆನ್ಸ್ ಈಸ್ ಅ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? Right. Now next one is actually the last question. How far is Chennai from here? ಅರ್ಥ ಆಗ್ತಿದೆಯಾ? ಹೌ ಫಾರ್ ಇಸ್ ಚೆನ್ನೈ ಫ್ರಮ್ ಹಿಯರ್ ಅಂದರೆ ಇಲ್ಲಿ ಹಿಯರ್ ದೇರ್ ಅನ್ನೋದೆಲ್ಲ ವೇಗ್. ಯಾಕೆ ಅಂತಂದರೆ ಬ್ಯಾಂಗ್ಳೂರಲ್ಲಿ ನಿಂತ್ಕೊಂಡು ಈ ಪ್ರಶ್ನೆ ಕೇಳೋದಕ್ಕೂ, ಅರ್ಥ ಆಗ್ತಿದೆಯಾ, ಅಮೇರಿಕಾದಲ್ಲಿ ನಿಂತ್ಕೊಂಡು ಈ ಪ್ರಶ್ನೆ ಕೇಳೋದಕ್ಕೂ ಆನ್ಸರ್ ಬೇರೆ ಬೇರೆ ಬರುತ್ತೆ. ಇಸ್ ಇಟ್ ನಾಟ್? ಅಥವಾ ನೀವು ಹಿಮಾಚಲ್ ಪ್ರದೇಶಲ್ಲಿ ನಿಂತ್ಕೊಂಡು ಕೇಳಿ, ಇಟ್ಸ್ ವೆರಿ ಆಬ್ವಿಯಸ್. ಅಥವಾ ನೀವು ಚೆನ್ನೈನ ಒಂದು ಎಡ್ಜಲ್ಲಿ ಬಾರ್ಡ್ರಲ್ಲಿ ನಿಂತ್ಕೊಂಡು ಕೇಳಿದರೆ ಇದರ ಆನ್ಸರ್ ಬೇರೆ ಬೇರೆ ಬರುತ್ತೆ. ಸೊ ದಟ್ ಮೀನ್ಸ್ ದಿಸ್ ಆನ್ಸರ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇದು ಪ್ಲೇಸ್ ಓರಿಯೆಂಟೆಡ್ ಆಗಿರೋದ್ರಿಂದ ದಿಸ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ಓಕೆ, ಇಟ್ ಈಸ್ ಅ ಕ್ವೆಶ್ಚನ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಅ ಪ್ಲೇಸ್ ಓರಿಯೆಂಟೆಡ್. ಓಕೆ, ಹೌ ಫಾರ್ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಎರಡು ಪ್ರಾಬ್ಲಮ್ ಇದೆ. ಒಂದು, ಫಸ್ಟ್ ಆಫ್ ಆಲ್ ಕ್ವೆಶ್ಚನ್ ಬರಲೇಬಾರ್ದು, ಕ್ವೆಶ್ಚನ್ ಆಗೋಗಿದೆ. ಜೊತೆಲಿ ಪ್ಲೇಸ್ ಓರಿಯೆಂಟೆಡ್ ಇರೋದ್ರಿಂದ ದಿಸ್ ಸೆಂಟೆನ್ಸ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಲ್ಲ? ಫೈನ್. ಓಕೆ ಡಿ ಸ್ಟೂಡೆಂಟ್ಸ್, ಈ ಒಂದು ಎಕ್ಸಸೈಸಲ್ಲಿ ನಿಮ್ಗೆ ಇರೋದೇ ಎರಡು ಕ್ವೆಶ್ಚನ್ನು. ಒಂದು ಇಷ್ಟೊತ್ತು ಹೇಳಿದ ಫಸ್ಟ್ ಒನ್ನು. ಸೆಕೆಂಡ್ ಒನ್ ಇಲ್ಲಿದೆ, ಗಿವ್ 2 or 3 ಎಕ್ಸಾಂಪಲ್ಸ್. ಅಥವಾ ತ್ರೀನೇ ಅಂತ ತೊಗೊಳ್ಳೋಣ. ಎಕ್ಸಾಂಪಲ್ ಎಲ್ಲ ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು 3 ಅಂತ, ನಾನು ಸುಮ್ಮನೆ 2 ಅಂತ ಬರೆದೆ. ಓಕೆ, ಅಳ್ಸೋದು ಬೇಡ ಅಂತ ಹಾಗೆ ಇರಲಿ ಅಂದ್ಬಿಟ್ಟೆ. ಗಿವ್ 3 ಎಕ್ಸಾಂಪಲ್ಸ್ ಆಫ್ ಸೆಂಟೆನ್ಸಸ್ ವಿಚ್ ಆರ್ ನಾಟ್ ಸ್ಟೇಟ್ಮೆಂಟ್, ಗಿವ್ ರೀಸನ್ಸ್ ಫಾರ್ ದಿ ಆನ್ಸರ್. ಓಕೆ, ಯಾವುದಾದ್ರೂ 3 ಎಕ್ಸಾಂಪಲ್ ನೀವು ಇಷ್ಟ ಬಂದಿದ್ದು ಕೊಡ್ಬೋದು. ಇದನ್ನು ನಾನು ನಿಮಗೆ ಹೋಮ್ವರ್ಕಾಗಿ ಕೊಡ್ತೀನಿ. ಓಕೆ, ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇದನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಆಲ್ರೆಡಿ ಬಿಗಿನಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ನನ್ನ ಕಡೆಯಿಂದ ಕೆಲವು ಆನ್ಸರ್ಸ್ ಬೇಕಂತಂದರೆ ಇಲ್ಲಿ ಹೇಳಿದ್ರಲ್ಲ, ಇದೇ ಆನ್ಸರ್ಸ್ ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸರ್ ಬೇಡ ಸರ್ ನಾನೇ ಫ್ರೇಮ್ ಮಾಡ್ಕೊಳ್ತೇನೆ ಅಂದರೆ ಖಂಡಿತ ಫ್ರೇಮ್ ಮಾಡ್ಕೊಳ್ಳಿ. ಯು ಮೇ ಸೇ ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್. 3 ಕೇಳಿದ್ದಾನೆ, ನಾನು ನಿಮ್ಗೆ 10 ಕೊಟ್ಟಿದ್ದೀನಿ. ಹೌ ಆರ್ ಯು? ಇಟ್ ಈಸ್ ನಾಟ್ ಸರ್. ಇದು ಸ್ಟೇಟ್ಮೆಂಟ್ ಅಲ್ಲ ಬಿಕಾಸ್ ಇಟ್ಸ್ ಅ ಕ್ವೆಶ್ಚನಿಂಗ್. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್, ನಾಟ್ ಅ ಸ್ಟೇಟ್ಮೆಂಟ್ ಬಿಕಾಸ್ ಆಫ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ದ ಫುಡ್ ಈಸ್ ವೆರಿ ಟೇಸ್ಟಿ, ದಿಸ್ ಇಸ್ ನಾಟ್ ಅ ಸೆಂಟೆನ್ಸ್ ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಪರ್ಸ್ನಲ್ ವ್ಯೂ ಅಥವಾ ಫೀಲಿಂಗ್ಸ್ ಅಂತ ತಗೊಳ್ಬೋದು. ಗರ್ಲ್ಸ್ ಆರ್ ಮೋರ್ ಇಂಟೆಲಿಜೆಂಟ್ ದೆನ್ ಬಾಯ್ಸ್, ಅಗೇನ್ ಇಟ್ ಈಸ್ differs from person to person, it is not a statement. Love is dangerous, open the door, where are you going, today is a Friday, tomorrow is a Sunday, he or she is a good dancer or mathematics teacher or a gym trainer. ಈ ಥರ ನೀವೇ ಯಾವುದಾದ್ರೂ ಒಂದು 3 ಎಕ್ಸಾಂಪಲ್ ಕೊಟ್ಟು ಯು ಕ್ಯಾನ್ ಆಲ್ಸೋ ಗಿವ್ ದ ರೀಸನ್ ವೈ ದಿಸ್ ಸೆಂಟೆನ್ಸಸ್ ಆರ್ ನಾಟ್ ಸ್ಟೇಟ್ಮೆಂಟ್ಸ್, ಮೀನ್ಸ್ ಪ್ರಪೋಸಿಷನ್ಸ್. ಗೊತ್ತಾಗ್ತಿದೆಯಲ್ಲ? ಅರ್ಥ ಆಯ್ತಲ್ವಾ? ವೆಲ್ ಸ್ಟೂಡೆಂಟ್ಸ್, ದಟ್ಸ್ ಆಲ್ ವಿ ಹ್ಯಾವ್ ಇನ್ ದಿಸ್ ಎಕ್ಸಸೈಸ್ 14.1. ತುಂಬ ಚಿಕ್ಕ ಎಕ್ಸಸೈಸು. ಈ ಒಂದು ಚಾಪ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಇದರ ನೆಕ್ಸ್ಟ್ ಕಂಟಿನ್ಯೂಡ್ ಪಾರ್ಟ್ ನೋಡೋಣ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಆ್ಯಂಡ್ ಆಲ್ಸೋ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ವೆರಿ ವೆಲ್. That's all we have in this video. Next time you come back, we may discuss the next concept of this chapter. Allivargu, take care of your health. God bless you all and bye.